ಎಲ್ಲರಿಗೂ ನಲ್ಲಮ್ಮೆ ಇಂದು ನಾನು ಕಕ್ಕಡ ಸ್ಪೆಷಲ್ ಮದ್ದು ಪಾಯಸ ಎನ್ನನೆ ಮಾಡೋದು ನಿಂಗೆ ಕಾಟಿ ತಪ್ಪಿ. ಫಸ್ಟ್ ಈ ತೊಪ್ಪುನ ಚಾಯ್ತು ಕ್ಲೀನ್ ಮಾಡಿಯೋಳಿ. ಅಲ್ಲಿಂಜ ತೊಪ್ಪು ಮುಂಗೊಚ್ಚಕ್ಕೆ ನೀರು ಬುಕ್ಕಿತ್ತು ஒரு ಪಾತ್ರತ್ತು ಕೊದಿಪಕ್ಕೆ ಬೇರಿ ಮುಚ್ಚಿತೆ ಬೆಕ್ಕೊಂಡು ಸುಮಾರು ನೇರ ಕೊಚ್ಚಿತಾನಪಿನ ಆಂಡ ರಸ ಎಳಿವ ನೋಡಿ. ಇಲ್ಲಿ ಮದ್ದು ತೊಪ್ಪಲು ರಸ ಎಳ್ಜಿತ್ತು ತುಂಬ ತೊಪ್ಪುಂಡೆಂಗೆ 1 to 1.5 hours ಕೊಚ್ಚಿಟ್ಟಂಗೆ ಈ ಥರ ರಸ ಬಪ್ಪ. ಇದನ್ನೇಕ ಸ್ಟೈನ್ ಮಾಡಿಕೊಂಡು ಇಲ್ಲಿ ತೊಪ್ಪು ಕಡ್ಡಿ ಎಲ್ಲ ಮಿಕ್ಸ್ ಇಪ್ಪ. ತೊಪ್ಪುನ ಈ ಥರ ಸ್ಪೂನ್ ಚೆನ್ನ ಇಡ್ತಂತಿಂಗಿ ಸ್ಟೈನ್ ಮಾಡೋಕೆ ಈಸಿ ಅಪ್ಪ. ಪಾಯಸ ಮಾಡೋಕೆ ஒரு ಗಂಜಿಲಿನ ನೀರು ಕೊದಿಪಕ್ಕೆ ಬೆಚ್ಚೋಳಿ. 1 ಕಪ್ ಅಕ್ಕಿಗೆ 1.5 ಲೀಟರ್ ಹಚ್ಚಕ್ಕೆ ನೀರು ಬೋಂಡ್ಯಪ್ಪ. ತುಂಬ ತಿಕ್ಕಾಯಿ ಪೋಚಿಂಗ್ ಪಾಯಸ ಇನ್ನೂ ಚೆನ್ನಾಗಿ ನೀರು ಇಪ್ಪನ ಕೂಟಿಯೋಲು ಮದ್ದು ನೀರನ್ನ ಚೆನ್ನಾಗಿ ಉಪ್ಪುಟ್ಟುಕೊಂಡು ಈಗ ನೀರು ಕೊಚ್ಚಿತ್ತು. ಈಗ ಅಕ್ಕಿ ಇಟ್ಟೋಲು ಇದೊಂದು ಓರ್ ಬೌಲ್ ತೆಂಗೆ ತೊರಣ್ಣನೂ ಇಟ್ಟೋಲು. ಇನ್ನಿದಿಕ್ಕ ಚಾಯ್ ಕೊಚ್ಚಿತ್ತು ಅಕ್ಕಿ ಬೇಯೋಂಡು. ಇದಕ್ಕ ಅಕ್ಕಿ ಬೇವಣಿಗೆ ಬೆಲ್ಲ ಜೋನಿ ರೆಡಿ ಮಾಡ್ಯವನ. ಈಗ ಈ ಬೆಲ್ಲತ್ನ ಚೆನ್ನಾಗಿ ಜೋನಿ ಮಾಡಿಯೋಳಿ. ಮಿಂಜ ಇದನ್ನ ಚೆನ್ನಾಗಿ ಕತ್ತಿಯೋಂಡು ಚೆನ್ನಾಗಿ ನೀರು ಬುಕ್ಕಿತ್ತು ಕತ್ತಿಯೋಂಡು ನೋಡಿ ಬೆಲ್ಲ ಜೋನಿ ರೆಡಿ ಆಯ್ತು. ಇಚ್ಚಕ್ಕೆ ಕೊತ್ತಿಂಗ್ ಮದಿ ಬೆಲ್ಲ ಜೋನಿನ ಸ್ಟೈನ್ ಮಾಡಿಕೊಂಡು ಇಲ್ಲ ಕಲ್ಲೆಲ್ಲ ಇಪ್ಪ ಈ ಥರ ಸ್ಟೈನ್ ಮಾಡಿಕೊಂಡು ಇಕ್ಕ ನೋಡಿ ಅಕ್ಕಿ ಬೆಂಜಿತ್ತು. ಇದು ನಿಂಗೆ ಬೆಲ್ಲ ಜೋನಿ ಇಟ್ಟವನು. ಈ ವಿಡಿಯೋ ನಿಂಗೆ ಖುಷಿ ಆಚೆಂಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಂಗಡೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನು ಕಮೆಂಟ್ ಮಾಡಿ. ನೋಡಿ ಮಿಕ್ಸ್ ಮಾಡಿಯೋಳಿ. ಇದು ಬೆಲ್ಲ ಜೋನಿನ ಬದಲು ನಿಂಗೆ ಸಕ್ಕರೆಯೂ ಇಡೋಲು. ಹಿಂಗೆ ಬೆಲ್ಲ ಜೋನಿ ಇಟ್ಟೋದು ಹಿಂಗೆ ಟೇಸ್ಟ್ ಜಾಸ್ತಿ ಇಪ್ಪ. ಹಿಂಗೆ ಚೆನ್ನಾಗಿ ಕೊದಿಕೊಂಡು ಕೊಚ್ಚಿತಾನ ಪಿಂಜ ನೆಯ್ಲಿ ದ್ರಾಕ್ಷಿ ಗೋಡಂಬಿನ ಬರ್ತಿದ್ದಂಗೆ ಇಟ್ಟುಕೊಂಡು ಚೆನ್ನಾಗಿ ಚಾಯ್ದು ಕೊದಿ ಕಡಿಕ ಟೇಸ್ಟ್ ಮಾಡಿ ನೋಟಿದ್ದು ಬೆಲ್ಲ ಪೌರತ ಪೊಚ್ಚಿಗೆ ಇಂಚನ ಇಟ್ಟವಳು. ஒரு ಪ್ಯಾನ್ಗೆ ನೆಯ್ಯಿ ಇಟ್ಟೋಳಿ. ಇದು ಮನೇಲಿ ಮಾಡಿದ ನೆಯ್ಯಿ ಕಾಂಜ ಪಿಂಜ ಚೆನ್ನಾಗಿ ಕ್ಯಾಶ್ಯೂ ರೈಸಿನ್ಸ್ ಇಟ್ಟೋಳಿ. ಎಲ್ಲಟ್ಟನ್ನು ಚೆನ್ನಾಗಿ ಫ್ರೈ ಮಾಡಿ ಇಡ್ಲಟ್ಟಳಿ ಪಾಯಸಕ್ಕೆ ಚಾಯ್ಸ್ ಮಿಕ್ಸ್ ಮಾಡಿ ಅಂತಿಂಗೆ ಹಚ್ಚಿ ಮದ್ದು ಪಾಯಸ ರೆಡಿ ಆಯಿತು. ಥ್ಯಾಂಕ್ ಯು.